ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಶೇಷವಾದ ವಿಡಿಯೋ ಬಂದು ಚಂದ್ರಗ್ರಹಣದ ವಿಡಿಯೋ ಆಗಿರುತ್ತೆ. ಚಂದ್ರಗ್ರಹಣದ ದಿವಸ ನಾವು ಯಾವ ಕೆಲಸ ಮಾಡಬಾರ್ದು, ಯಾವ ಕೆಲಸ ಮಾಡಬೇಕು, ಹಾಗೆ ಇವತ್ತು ಗೋಚರಿಸುವಂತ ಸಮಯ, ಗ್ರಹಣ ಎಷ್ಟರಿಂದ ಎಷ್ಟುವರೆಗೂ ಇರುತ್ತೆ, ಇದನ್ನೆಲ್ಲ ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ವರ್ಷದ ಮೊದಲ ಚಂದ್ರಗ್ರಹಣ ಬಂದು ಇವತ್ತಿರುತ್ತೆ. ಮಂಗಳವಾರದ ದಿನ 3/3/2026ನೇ ದಿನ, 26ನೇ ತಾರೀಕು ಇವತ್ತಿರುತ್ತೆ. ಗ್ರಹಣದ ಸಮಯ ಬಂದು ಮಧ್ಯಾಹ್ನ 3ರಿಂದ ಸಂಜೆ 6:47ರವರೆಗೂ ಗ್ರಹಣದ ಸಮಯ ಆಗಿರುತ್ತೆ. ಮತ್ತೆ ಭಾರತದಲ್ಲಿ ಗೋಚರಿಸುವಂತ ಸಮಯ ಬಂದು ಸಂಜೆ 6:22ರಿಂದ 6:47 ಆಗಿರುತ್ತೆ. ಅಂದ್ರೆ ಭಾರತದಲ್ಲಿ ಕಾಣುವಂತ ಸಮಯ. ಭಾರತದಲ್ಲಿ ಚಂದ್ರ ಹುಟ್ಟೋದು ಕೂಡ ಸಂಜೆ 6:22 ಆಗಿರುತ್ತೆ. ಭಾರತದಲ್ಲಿ ಗೋಚರಿಸುವ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ಹುಣ್ಣಿಮೆ ಕೂಡ ಹೌದು, ಹೋಳಿ ಹುಣ್ಣಿಮೆ ಕೂಡ ಹೌದು, ಗ್ರಹಣ ಕೂಡ ಹೌದು ಆಗಿದೆ. ಇದಿಷ್ಟು ಗ್ರಹಣದ ಸಮಯ ಆದ್ರೆ ನೆಕ್ಸ್ಟ್ ಗ್ರಹಣದ ದಿವಸ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋನ ನೋಡಿ. ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದು. ಊಟ ಮಾಡ್ಬೇಕು ಅಂತಂದ್ರೆ ಮಧ್ಯಾಹ್ನ 2 ಗಂಟೆ ಒಳಗೇನೆ ಊಟ ಎಲ್ಲ ಮಾಡಿ ಮುಗಿಸ್ಕೋಬೇಕು. ಹಾಗೆ ಅಡ್ಗೆ ಕೂಡ ತಯಾರು ಮಾಡ್ಕೋಬಾರ್ದು. ಅಡ್ಗೆ ಮಾಡ್ಬೇಕಾದ್ರೂ ಗ್ರಹಣ ಮುಗಿದ ನಂತರ ಅಡ್ಗೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಹೊಸ ಕೆಲಸಗಳನ್ನು ಆರಂಭಿಸೋದಿಲ್ಲ ಇವತ್ತಿನ ದಿನ. ಹಾಗೆ ಆರಂಭಿಸೋದು ಬೇಡ. ಕೂದಲನ್ನು ಕತ್ತರಿಸಬಾರ್ದು. ಹಾಗೆ ಗರ್ಭಿಣಿಯರು ಹೊರಗೆ ಹೋಗ್ಬಾರ್ದು. ಮತ್ತೆ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಅವರನ್ನು ಕೂಡ ಗ್ರಹಣದ ಟೈಮಲ್ಲಿ ಹೊರಗಡೆ ಬಿಡಬೇಡಿ. ಇವತ್ತಿನ ದಿನ ದೇವಸ್ಥಾನಗಳಲ್ಲೆಲ್ಲ ಗ್ರಹಣದ ಟೈಮಲ್ಲಿ ಯಾವುದೇ ದರ್ಶನದ ಭಾಗ್ಯ ಇರೋದಿಲ್ಲ. ದರ್ಶನ ಎಲ್ಲ ಗ್ರಹಣ ಮುಗಿದ್ಮೇಲೆ ದೇವಸ್ಥಾನವನ್ನು ಕ್ಲೀನಾಗಿ ಸ್ವಚ್ಛ ಮಾಡಿ ನೆಕ್ಸ್ಟ್ ದರ್ಶನವನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಕೂಡ ಮನೆಯಲ್ಲಿ ಹುಣ್ಣಿಮೆ ಇರೋದ್ರಿಂದ ಇವತ್ತು ಫಸ್ಟ್ ಪೂಜೆ ಮಾಡ್ಕೋಬೇಕಾಗುತ್ತೆ. ಗ್ರಹಣ ಎಲ್ಲ ಮುಗಿದ್ಮೇಲೆ ನಂತರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ತಲೆ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡ್ಕೊಂಡು ಆಮೇಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಾಗುತ್ತೆ. ಇವತ್ತು ಶಿವನ ಆರಾಧನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಶಿವನ ಮಂತ್ರವನ್ನು ಜಪ ಮಾಡೋದ್ರಿಂದ ಓಂ ನಮಃ ಶಿವಾಯ ಅಂತ 108 ಬಾರಿ ಜಪ ಮಾಡೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಗ್ರಹಣದ ಸಮಯದಲ್ಲಿ ನಾವು ಇಟ್ಟಿರುವಂತ ಧಾನ್ಯಗಳಾಗ್ಲಿ, ನೀರಾಗ್ಲಿ, ಮನೇಲಿ ಸ್ವಲ್ಪ ತುಳಸಿಯನ್ನ ಇಡ್ಬೇಕಾಗುತ್ತೆ. ತುಳಸಿ ಇಲ್ಲ ದರ್ಬೆ ಹುಲ್ಲು ಅಂತ ಹೇಳ್ತಾರೆ ಅಲ್ಲ, ಅದು ಎರಡಲ್ಲಿ ಯಾವ್ದಾದ್ರು ಒಂದನ್ನು ಇಡ್ಬೇಕಾಗುತ್ತೆ. ಮತ್ತೆ ಗ್ರಹಣ ಆದ್ಮೇಲೆ ಸ್ವಲ್ಪ ಮನೆಗೆಲ್ಲ ಗಂಜಲ ಹಾಕಿ, ಗಂಜಲ ಇಲ್ಲ ಅಂತಂದ್ರೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ನಾವು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ದೇವರ ಪೂಜೆಯನ್ನ ಮಾಡ್ಬೇಕಾಗುತ್ತೆ. ಇವತ್ತಿನ ದಿನ ಪೂಜೆ ಮಾಡೋದ್ರಿಂದನೂ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಶಿವನ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದನೂ ಕೂಡ ತುಂಬಾ ಒಳ್ಳೇದಾಗುತ್ತೆ. ದಾನಗಳಿಗೆ ಬಂದ್ರೆ ಅಕ್ಕಿ, ಹಾಲು, ಸಕ್ಕರೆ ದಾನಗಳನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ರಾಶಿಗಳ ಫಲಕ್ಕೆ ಬಂದ್ರೆ ಶುಭ ಫಲ ಇರುವಂತದ್ದು ರಾಶಿ ಅಂದ್ರೆ ಮೇಷ, ಮಿಥುನ, ತುಲಾ ರಾಶಿ, ಧನುರ್ ರಾಶಿಗಳಿಗೆ ಗ್ರಹಣ ಬಂದು ಶುಭ ಫಲ ಇದೆ. ಮತ್ತೆ ಮಿಶ್ರ ಫಲ ಬಂದ್ರೆ ವೃಷಭ, ಕನ್ಯಾ, ಮಕರ, ಕುಂಭ ರಾಶಿಗೆ ಮಿಶ್ರ ಫಲ. ಅಶುಭ ಫಲ ಬಂದು ಸಿಂಹ, ಕರ್ಕಾಟಕ, ವೃಶ್ಚಿಕ ಮತ್ತೆ ಮೀನ ರಾಶಿಗೆ ಅಶುಭ ಫಲ ಇದೆ. ಈ ರಾಶಿಯವರು ದೇವಸ್ಥಾನಗಳಿಗೆ ಹೋಗಿ ಬಂದ್ರೆ ಮತ್ತೆ ಹೋಮ ಹವನಗಳನ್ನು ಮಾಡಿಸಿದ್ರು ಕೂಡ ಗ್ರಹಣದ ದೋಷದಿಂದ ಮುಕ್ತಿಯನ್ನ ಹೊಂದಬಹುದಾಗಿದೆ. ಮತ್ತೆ ಈ ದಿವಸ ಅಂದ್ರೆ ಚೂಪಾಗಿರೋ ವಸ್ತುಗಳನ್ನ ಬಳಸೋದನ್ನೆಲ್ಲ ಮಾಡಬಾರ್ದು. ಹಾಗೆ ತುಳಸಿಯನ್ನು ಕೂಡ ಕೀಳ್ಬಾರ್ದು. ತುಳಸಿ ಕೀಳ್ಬೇಕು ಅಂತ ಪೂಜೆಗೆಲ್ಲ ಕೀಳ್ಬೇಕು, ಪೂಜೆ ಮಾಡೋದಕ್ಕೆ ಕೀಳ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಹಿಂದಿನ ದಿನನೇ ತುಳಸಿನೆಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ. ಸಾಲ ಕೊಡೋದು, ದುಡ್ಡು ಕೊಡೋದು ಈ ತರ ಎಲ್ಲ ಮಾಡಬಾರ್ದು. ಗ್ರಹಣದ ಸಮಯದಲ್ಲಿ ಲಾಂಗ್ ಡ್ರೈವ್ ಹೋಗೋದು, ವಾಹನಗಳಲ್ಲಿ ಚಾಲನೆ ಮಾಡೋದು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಹೋಳಿ ಹಬ್ಬದ ಮೊದಲ ರಕ್ತ ಚಂದ್ರಗ್ರಹಣದ ವಿಶೇಷವಾದ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ರೀಚ್ ಆಗುತ್ತೆ. ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಂಡ್ರೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.